96 95 ಇರ್ಬೇಕೀಗ. ಅಲ್ಲ ನಿಮ್ದು ಹುಟ್ಟಿದ್ದು ಗದಗ ಜಿಲ್ಲಾ, ನಿನ್ನ ತವ್ರ ಮನೆ ಗದಗ. ತವ್ರ ಮನೆ ಗದಗ ಇಲ್ಲ ತವ್ರ ಮನೆ ಗದಗ. ಗದಗ. ನಿನ್ನ ಗಂಡ ನನಗೆ 95 ವರ್ಷ. ನನ್ನ ತವ್ರ ಮನೆ ಗದಗ. ಗದಗ. ಇಲ್ಲಿ ಐಕಿ ಮತ್ ತಂಗಿ ಆಕಿ ತಂಗಿ ಆಕಿ 3 ವರ್ಷ ಚಿಕ್ಕಕ್ಕಿ ಸಿಕ್ಕಾಕಿ. ನನ್ಕಿಂತ ಆದ್ರೂ ನಿಂದ ಆಕಿ ಆದ್ರೂ ನೀನು ಗಟ್ಟಿದಿ ಬಿಡು. ಇರ್ಲಿ 3 ವರ್ಷಕ್ಕೊಂದು ಡೇಲಿ ಹೋಗಿ. ಅಲ್ವಾ, ನೀವ ನನಗೆ ಸಿಗ್ಲಿ ಬಸವರಾಜ ಅಂತಂದು ಹೆಸರಿಟ್ಟವ್ರ ನೀವು. ಊಟದಾಗ ತೊಟ್ಟಿಲ್ದಾಗ ಹಾಕಿ ನನಗೆ. ಆದ್ರೂ ನನ್ನ ಮುಂದ್ಗಡೆ ಕರ್ಪೂರ ಗೊಂಬು ಇದ್ದಂಗೆ ಇದೆಯಲ್ಲ, ಅಡವಿ ಬಸವ ನಮ್ಮವ್ವ ಇದ್ದಂಗೆ ಇದ್ದಿದೆ. ಹೌದಲ್ಲ? ಸೇಮ್ ಹಂಗದ ಹುಡುಕಿ. ನಮ್ಮವ್ವನ ಹಂಗದ ನೋಡಿ ಸೇಮ್. ಆದ್ರೂ ಇಕ್ಕಿ ಅಕ್ಕಿಕ್ಕಿಂತ ಲಕ್ಷಣ ಕಾಣ್ತಾಳ. ಕಲರ್ ಹೆಂಗದ? ಕೆಂಪು ಹಾಕ್ಯಾನ ಮೌನ. ನಾನು ನಡು ಅಷ್ಟೇ ಮಕ್ಕೊಂಡು ಹಿಂಗಾಗಿ ನೋಡು. ಇಲ್ಲಿದ್ರೆ ಇನ್ನು ಒಂದು ಮಾತು ಹೇಳ್ತೀನಿ ಕೇಳು. ಜನ್ಮ ಕೊಟ್ಟು ತಂದೆ ತಾಯಿ ಋಣ ತೀರಿಸೋ ಮಕ್ಕಳೆಲ್ಲ, ಒಡ ಹುಟ್ಟಿದ ಅಕ್ಕ ತಂಗಿಯರಿಗೆ ಹಬ್ಬಕ್ಕೆ ಕರೆಸಿ ಒಂದು ಸೀರೆ ಉಡ್ಸಂತ ಅಂತಮ್ಗಳೆಲ್ಲ ತಂದೆ ತಾಯಿ ನಮ್ಮ ಮುಂದೆ ಇಟ್ಕೊಂಡು ಭಾಳಂತವ್ರಿಲ್ಲ. ಆದರೂ ನೀವು ಇವತ್ತು ನಿನ್ನ ಮಕ್ಕಳು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ನಿನ್ನ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಾರಲ್ಲ. ಸ್ವಲ್ಪ ಆರಾಮಿಲ್ಲ ಅಂದ್ರೆ ಮಕ್ಕಳು ಕರ್ಕೊಂಡೋಗಿ ಆಸ್ಪತ್ರೆ ತೋರಿಸ್ತಾರಲ್ಲ. ಇಂಥ ಮಕ್ಕಳು ಬೇಕು. ನಮ್ಮ ಮಾವುಗಳಂಥ ಮಕ್ಕಳು ನಿನಗೆ ಬೇಕು. ಹೌದಲ್ಲ? ಮತ್ತ ಇಲ್ಲಾಂದ್ರೆ ನೀನು ಒಂದು ವರ್ಷದಿಂದ ಗೋತಿದ್ದಿ. ಗಣೇಶ ಜಾತ್ರೆ ಹೋಗ್ಬಿಡ್ತಿತ್ತು. ಏನಾಗತ್ತೆ ಬಿಡಪ್ಪ ಅಂತೀವಿ. ಹಿಂಗ ಕೆಳಗ ಮ್ಯಾಗ ಏನು ತಿನ್ನೋಲ್ಲ, ನೀರು ಕುಡಿಯೋದು. ಒಲ್ಲೆ ಆದ್ರೂ ಎಲ್ಲರೂ ನೋಡಿ ಹಂಗೈತಿದು ಮಣ್ಣು, ಈ ನೆಲ. ತಾಯಿ ತಂದೆ ಪ್ರೀತಿ ಇಲ್ಲೇ ತುಂಬೈತಿ. ಪಾಡ ಬಿದ್ರೆ ಆಟ ಮತ್ತೆ ನನಗೇನು ಇದ್ದಿಲ್ಲ ಬಸಪ್ಪ. ಹೌದು. ಸ್ವಲ್ಪ ಶೀತ ಜಾಸ್ತಿ ಆತ. ಸ್ವಲ್ಪ ಏನಿಲ್ಲ, ಸ್ವಲ್ಪ ಮೆತ್ತಂತ ಹಣ್ಣು ಹಂಪಲ. ನಾ ಹೇಳ್ತೀನಿ ಕೇಳು. ನಾ ಈಗೂ ಹೇಳ್ತೀನಿ, ನೀನು ಕೊಡೋದು ನಿನ್ನ ಹೆಂಡತಿ ಮಕ್ಕಳಿಗೆ ಗೊತ್ತಾಗಿರಬಾರ್ದು. ಯಾಕೆ ತಾಯಿಗಿಂತ ದೊಡ್ಡ ವಸ್ತು ಇನ್ನೊಂದಿಲ್ಲ. ನೋಡಿಲ್ಲ, ಜನ್ಮ ಕೊಟ್ಟು ತಂದೆ ತಾಯಿ ಋಣ ತೀರಿಸ್ಬೇಕಂತ, ಶಿಕ್ಷಣ ಕೊಟ್ಟ ಗುರು ಮೂರ್ತಿ ಕಟ್ಟಬೇಕಂತ, ನಮ್ಗೆ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ರೀತಿಯಲ್ಲಿ ನಡಿಬೇಕಂತ. ಇದು ನೀನು ಹೇಳ್ಕೊಟ್ಟಿದ್ದ ಪಾಠ ನಾನು ಮುಂದುವರಿಸ್ಕೊಂಡು ಹೊಂಟೇನು ಬೇಕ. ಹೌದಲ್ಲ? ಇವಂದ ಉಡಾಳಿದ್ದೆ. ಇವತ್ತು ನೋಡಿ, ನೀವು ಓಟ್ ಹಾಕಿದ್ರಿಂದ ಈ ಮೆಂಬರ್ ಆದ್ಲ ನಾನು ಹೇಳ್ತಿ. ಹೌದಲ್ಲ? ಮತ್ತೆ ಆಕಿ ಮತ್ತು ನಮ್ಮ ಮಮ್ಮಿ ರೊಟ್ಟಿ ಮಾಡಿದ್ರೆ ಮತ್ತೆ ಪಲ್ಯ ಮಾಡಿ ಅನ್ನ ಮಾಡಿ ಕೊಡ್ತಾಳೆ ಅಕ್ಕಿಗೆ. ನಾನು ಹಿಂದೆ ಹೇಳ್ಬೇಡ. ಅಕ್ಕಿ ನೋಡಿ, ನಾ ಏನು ಹೇಳ್ತೀನಿ ಹೇಳಿ, ನನ್ನ ಮಕ್ಕಳನ್ನ ಹೊಗಳ್ತೀನಿ ನಾನು ಅನ್ನಂಗಿಲ್ಲ. ಮತ್ತೆ ಯಪ್ಪ ನಿನ್ನ ಮಗಳೈತಿ ನನಗೆ ಯಾಕೆ ತಿಂತೀರಪ್ಪ ಎಲ್ಲ ತನಗಿತಾಳ. ಯಾಕಂದ್ರೆ ನಿಮ್ಮನ್ನ ಪ್ರೀತಿಸ್ತಾರಲ್ಲ ತಾಯಿಗಳು, ಇನ್ನೂ ಅದಾರಲ್ಲ, ಅದೇ ನನಗೆ ಗ್ರೇಟ್. ಸರಿ ತಗೋ. ಊಟ ಕೆಲ್ಸಕ್ಕೆ ಹೋಗಿಲ್ಲ? ಎಷ್ಟು ಆತ ಮೆಕ್ಕೆಜೋಳ ನಿಂದು? ಇನ್ನೂ ಹಾಕ್ಸಿಲ್ಲ ಅಂತ ಹೇಳಿ. ಯಾಕೆ ಹಾಕ್ಸಿಲ್ಲ? ಇವತ್ತು ಮೈ ಕೊಟ್ಟಾನಲ್ಲ ನನ್ನ ಅದೇಟ್ ಹಾಕ್ಸಿ ದೊಡ್ಡ ಗಿಲಾ ಮಾಡಿಸ್ಕೊಂಬಿಡು. ಇವತ್ತು ಸರ್ ನೋಡಿ ಹಾಕಿಸಿ ಕ್ಲೀನಾಗಿ ಗಿಲಾ ಮಾಡ್ಕೊಂಡು ಅದನ್ನ ನೋಡಿ ಕಟ್ಟಿಸ್ತೀನಿ. ಅದನ್ನ ಮುಂದೆ ಐತಲ್ಲ ಅದನ್ನ ಕಟ್ಟಿಸ್ಬಿಡೋದು. ಯಾಕೆ ಬೇಕು? ಅದು ಉಬ್ಬೈತದ. ಅದನ್ನ ಒಂದಿಟ್ಟು ಕಲ್ಲು ತಳ್ದಾಗಿಂದನ ಸಿಮೆಂಟ್ ಮಾಡ್ತೀನಿ. ಹಂಗ ಉಬ್ಬು ಮಾಡಬೇಡ. ಉಬ್ಬು ಮಾಡಬೇಡ. ಮಾಡಿ ಸ್ವಲ್ಪ ಕ್ಲೀನಾಗ ಸುತ್ತಿಗೆ ತೊಗೊಂಡು ಒಳಗೆ ಹೊಡೆದು ಕಲ್ಲು ಅದು ಸರಿ ಮಾಡು. ನೀರು ಬಿದ್ದು ಮತ್ತು ಅದು ಉಬ್ಬು ಬಂತಂದ್ರೆ ತಳಗ ಇದಾತಂದ್ರೆ ಮುಂದೆ ಇದಾಕವು. ಅವ್ನು ಹಿಡ್ಕೊಂಬಂದು ಇದು ಮಾಡ್ತಿದ್ವಿ. ಅವನ ಪಾಪ ಹೋಗ್ಬಿಟ್ಟ. ನಾವು ಇದು ಯಾವಾಗ ಕ್ಲೀನ್ ಮಾಡ್ತಾರೋ ಏನು ಇಂಥ ಹಾವು ಹುಳ ಉಪ್ಪಡಿ. ಅಲ್ಲ, ಬಡವ್ರಿಗಾರ ಕೊಟ್ರು ಅವನು ಒಂದು ಇಟ್ಟು ಹಿಟ್ಲಾವ್ರ ಮಾಡ್ಕೊಂಡು ಮಾಡ್ತಿದ್ರು. ಅವ ನಾನು ಕೊಟ್ಟಿದ್ದ. ಅವ ಬಂದು ಅಂತೂ ಮಾತಾಡ್ತಾರೆ. ಹೊತ್ತದ ಮಾಡಬಾರ್ದು. ಇವೆಲ್ಲ ಕಾಯ್ತೀನಿ ಅಂದ್ರೆ ಕಾಪಾಡ್ಕೊಂಡು ಹೋಗ್ಬೇಕು. ಕಾಯಕ್ಕಾಗಲಿಲ್ಲ ಅಂದ್ರೆ ಯಾರಿಗಾರಾದ್ರು ಇರ್ಲಿ ಬಿಡು. ಮಗಳ ಏನು ಮಾಡ್ತಾರ ಏನು ಮಾಡ್ತಿದ್ವಿ? ಅದನ್ನಿಟ್ಟು ಒಂದು 2 ಈಟ ಪೈಪ್ ಹಾಕಿದ್ಕ ಮುತ್ತವನ ಅಂದ. ಏನು ಮಾಡ್ತೀವಿ? ಅವರೆಲ್ಲ ನೋಡಂಗಿಲ್ಲ. ಹಾಗೈತಿ ಮಗ. ಅದೇ ಗೊತ್ತಾ? ನೋಡಿಲ್ಲ, ಅವ್ರವ್ರ ಕರ್ಮ ಅವ್ರವ್ರ ಧರ್ಮ ಅವ್ರವ್ರಾಗೆ ಅನುಭವಿಸ್ಬೇಕದು. ಧರ್ಮ ಕುಗ್ಗಿತ್ತು, ಕರ್ಮ ಹೆಚ್ಚಿತ್ತು ಅಂತಂದು ಇವತ್ತು ಹುಣಸಿ ಗಿಡ ಎಲ್ಲ ಹುಳ ಹತ್ತೇವಲ್ಲ, ಹಂಗೆ ಹುಳ ಹತ್ತೇವಕ್ಕವು. ಮತ್ತು